ಇವಾಗ ರೀಸೆಂಟ್ ಆಗಿ ನಾವು ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೆ ನಾವು ಒಂದು ವಿಚಾರನ ಕೇಳ್ತಾ ಇದೀವಿ. ಈ ವಿನ್ಫಾಸ್ಟ್ ಅನ್ನೋ ಒಂದು ಕಂಪ್ನಿ ನಿಮಗೆ ಎಲೆಕ್ಟ್ರಿಕ್ ಗಾಡಿಗಳದ್ದು ಫ್ಲೀಟ್ ತಗೊಂಡು ಒಂದು ₹8 ಕಿಲೋಮೀಟರ್ ಅಲ್ಲಿ ಗ್ರಾಹಕರಿಗೆ ಸೇವೆ ಕೊಡ್ತೀವಿ ಅಂತ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಆ ತರ ಏನಾದ್ರು ಹೊಸ ಕಂಪ್ನಿಗಳು ಕಮ್ಮಿ ದರದಲ್ಲಿ ಏನಾದ್ರು ಸೇವೆ ಕೊಡಕ್ ಬಂದ್ರೆ ಅದರ ಮೊದಲ ಇಂಪ್ಯಾಕ್ಟ್, ಯಾಕಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಬಂಡವಾಳಶಾಹಿಗಳು ಇವತ್ತು ಅವರು ನಿಮ್ಮ ಸೇವೆಯನ್ನ ಕಿಲೋಮೀಟರ್ಗೆ ₹10 ಕೊಡ್ತಾ ಇರೋರು ನಾಳೆ ₹6 ಬೇಕಾದ್ರೂ ಸೇಲ್ ಮಾಡ್ತಾರೆ. ಸೊ ಅವ್ರಿಗೆ ತೊಂದರೆ ಇಲ್ಲ. ಇಲ್ಲಿ ತೊಂದರೆ ಆಗದೆ ಸ್ವಯಂ ಚಾಲಿತ ಉದ್ಯಮಿಗಳು ಅಂದ್ರೆ ಸ್ವಯಂ ಉದ್ಯೋಗಿಗಳಾದ ಚಾಲಕರಿಗೆ ಇದನ್ನ ನೀವು ಯಾವ ತರ ಎದುರಿಸಕ್ಕೆ ಸಿದ್ಧರಾಗಿದ್ದೀರಾ? ಯಾವ ತರ ಅಂದ್ರೆ ಅವಾಗಲೇ ಹೇಳ್ದಂಗೆ ಆ ತರ ಬರುತ್ತೆ ಅಂದಾಗ ಇಡೀ ಎಂಟೈರ್ ಈ ನಮ್ಮ ಏನು ಓನ್ ಗಾಡಿಗಳನ್ನ ಇಟ್ಕೊಂಡು ಅಂದ್ರೆ ಏನು ಹೇಳ್ತಾರಪ್ಪ ಅದಕ್ಕೆ ಸ್ವಂತವಾಗಿ ಸಿಂಗಲ್ ಗಾಡಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಟ್ರಾವೆಲ್ಸ್ ಅದು ಇದು. ಅವ್ರಗಳಿಗೆ ಎದ್ದು ಬೀಳುತ್ತೆ ಅಂದಾಗ ಬೇರೆ ದಾರಿ ಇಲ್ಲದಂತೆ ಈ ಶತ್ರುಗಳೆಲ್ಲ ಮಿತ್ರರಾಗಿ ಕಾನೂನು ಹೋರಾಟನ ಮಾಡಲೇಬೇಕಾಗುತ್ತೆ. ಬೇರೆ ದಾರಿ ಇಲ್ಲ, ದಂಗೆನೂ ಹೇಳ್ಬೇಕಾಗುತ್ತೆ. ಅಂಥ ಕಂಪ್ನಿಗಳ ವಿರುದ್ಧ ನಿಂತ್ಕೊಂಡು ಅವ್ರಿಗೇನಿದೆ ಅವ್ರಿಗೆ ಪಠಣ ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ ನಮಗೆ. ಓಕೆ, ನಿಮಗೆ ಎಲ್ಲ ಒಂದ್ ಕಡೆ ಈ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಈ ಬಂಡವಾಳಶಾಹಿ ಕಂಪ್ನಿಗಳ ಜೊತೆ ಕೈ ಮಿಲಾಯಿಸ್ಕೊಂಡು ಡ್ರೈವರ್ಗಳ ಜೀವನನ ಈ ಬಂಡವಾಳಶಾಹಿ ಕಂಪ್ನಿಗಳಿಗೆ ಬಿಟ್ಬಿಟ್ಟಿದ್ದಾರೆ, ಇಲ್ಲಿಂದ ಹರಿಬಿಟ್ಟಿದ್ದಾರೆ, ಅಥವಾ ನಮ್ಮನ್ನ ಅವ್ರಿಗೆ ಮಾರಾಟ ಮಾಡ್ಕೊಂಡು ಇವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ನಮ್ಗೆ ಅದೆಲ್ಲ ಒಳಮರ್ಮಗಳು ಹೆಂಗ್ ಗೊತ್ತಾಗುತ್ತೆ ಸರ್? ನೋಡೋ ಕಣ್ಣಾಗ ಏನಾಗುತ್ತೆ ಅದಂತೂ ಸಾಮಿಲ್ ಅದಂತೂ ಹಾಗೆ ಆಗಿರ್ತಾರೆ, ಅವ್ರು ಹೇಳಕ್ಕಾಗಲ್ಲ. ಏನ್ ಮಾಡ್ತೀರಾ? ಓಕೆ, ಸೊ ಇವಾಗ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಒಬ್ಬ ಸಾಮಾನ್ಯ ಚಾಲಕನಾಗಿ ನಿಮಗೆ ಇಷ್ಟರ ಮಟ್ಟಿಗೆ ಅರಿವಿದೆ. ಬಟ್ ಆದ್ರೆ ಬಾಕಿ ಚಾಲಕರುಗಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಾಮಾನ್ಯ ಜ್ಞಾನನೂ ಇಲ್ಲ. ಇಂಥವ್ರಿಗೆ ಅರಿವು ಮೂಡಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅಂದ್ರೆ ಏನು ಹೇಳ್ಬೇಕು? ಈಗ 20 ವರ್ಷದಿಂದ 30 ವರ್ಷದಿಂದ ಡ್ರೈವರ್ ಆಗಿದ್ರು ನಾನು ಡ್ರೈವರ್ ಅಂದರೆ ಅವ್ರ ಗಾಡಿ ಸ್ವಂತಕ್ಕೆ ಬಂಡವಾಳ ಹಾಕಿ ಅವರೇನ ಒಂದಲ್ಲ ಎರಡಲ್ಲ ಮೂರನ್ನ ಗಾಡಿನ ಮಾಡಿದ್ರು ನಾನು ಡ್ರೈವರ್ ಅಂತ ಹೇಳ್ಕೊಂಡು ಓಡಾಡೋರಿಗೆ ಇನ್ನು ಇದ್ರ ಬಗ್ಗೆ ಎಲ್ಲ ಎಲ್ಲಿಂದ ಅರ್ಥ ಆಗುತ್ತೆ ಸರ್? ಇದನ್ನ ಅರ್ಥ ಮಾಡಿಸ್ಬೇಕು ಅಂದರೆ ನಮ್ಮಂಥವ್ರು ಎಷ್ಟು ಸಲ ಹೇಳಿದ್ರು ಏನೋ ಒಬ್ಬರಿಂದ ಒಬ್ರಿಗೆ ಹೋಗಿ ಅಟ್ಲೀಸ್ಟ್ ಅವ್ರು ಅರ್ಥ ಮಾಡ್ಕೊಳ್ಳೋರು ಹೇಳ್ಬೇಕಂದ್ರೆ ಈ ಒಂದು ವ್ಯವಸ್ಥೆ 20 ವರ್ಷದಿಂದ ಕಲಿತಾರೆ, ಇವಾಗ ಸಡನ್ ಕಲಿಯೋಕ್ಕಾಗುತ್ತೆ? ಅದಕ್ಕೆ ಟೈಮ್ ಹಿಡಿತಿದೆ. ಅದಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಸಾಧ್ಯನ ತಿಳಿಸ್ಕೊಡ್ತೀವಿ ಅಷ್ಟೇ. ತಿಳಿದಿರೋ ಅಂಥವ್ರು 4 ಜನಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರನೋ ಅಥವಾ ಸಾಮಾಜಿಕ ಜಾಲತಾಣಗಳ ಮುಖಾಂತರನೋ ಅಥವಾ ಸರ್ಕಾರದ ಕಡೆಯಿಂದನೋ ಇದರದ್ದು ಪ್ರಚಾರ ಸರಿಯಾದ ರೀತಿಯಲ್ಲಿ ಆದಾಗ ಅಥವಾ ಮಾಹಿತಿಗಳನ್ನ ಹಂಚ್ಕೊಂಡಾಗ ಚಾಲಕರು ಬೇಗ ಇದರ ಬಗ್ಗೆ ಅರಿವು ಮೂಡಿಸ್ಕೋಬೋದಾ? ಸರ್, ಅರಿವಿಗಿಂತ ಹೆಚ್ಚಾಗಿ ಸರ್ಕಾರದ ಕೆಲಸ ತುಂಬ ಇದೆ. ಅದನ್ನ ತಾಕೀತು ಮಾಡಿ ಅದನ್ನ ಸ್ಟ್ಯಾಂಡರ್ಡ್ ರೇಟು, ಹೌದು ಆಟೋಗೆ ₹18 ಇದೆ ಅಂದರೆ ಕಾರ್ಗೆ 24, 28, 32 ಅದನ್ನ ಸರ್ಕಾರನೇ ನಿಗದಿ ಮಾಡಿರುವಾಗ ಇವರು ತಾಕೀತು ಖಂಡಿತವಾಗಿ ಎಲ್ಲ ಅಪ್ಲಿಕೇಶನು ಅಥವಾ ಎಲ್ಲ ಏನು ಸರ್ವಿಸ್ ಪ್ರೊವೈಡರು ಅಥವಾ ಯಾರು ನೀವು ಸಿಂಗಲ್ ಆಗಿ ಸರ್ವಿಸ್ ಕೊಟ್ಟರು ಇದೇ ರೇಟಲ್ಲೇ ಕೊಡಬೇಕು ಅಂತೇಳಿ ಅದನ್ನು ತಾಕೀತು ಮಾಡಿಬಿಟ್ರೆ ನಮ್ಗೆ ಈ ಸಮಸ್ಯೆಗಳೇ ಬರಲ್ವಲ್ಲ ಸರ್? ಓಕೆ, ನಿಮಗೆ ಇವಾಗ ಈ ಕೋವಿಡ್ ಆದ್ಮೇಲೆ ಈ ನಮ್ಮ ಚಾಲಕರ ಸಮುದಾಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಹೊಸ ಮುಖಗಳು ಹೊಸದಾಗಿ ಈ ವೃತ್ತಿಯನ್ನ ಅಳವಡಿಸ್ಕೊಂಡಿರೋ ಅಂತವ್ರು ಇವಾಗ ರೀಸೆಂಟ್ ಆಗಿ ಅದು ಯಾವುದೋ ಒಂದು ದೊಡ್ಡ ಒಂದು MNC ಕಂಪ್ನಿಯಲ್ಲೂ 30-35 ಸಾವಿರ ಎಂಪ್ಲಾಯಿಗಳನ್ನ ತೆಗೆದುಬಿಟ್ರೆ ಅವ್ರಗಳ ಮೊದಲ ಚಾಯ್ಸು ಸಹ ಕ್ಯಾಬ್ ಓಡಿಸೋದೇ ಆಗಿತ್ತು. ಈ ತರ ಹೊಸ ಮುಖಗಳು ಅನುಭವ ಇಲ್ಲದೆ ಇರೋರು ಸಹ ಈ ಇಂಡಸ್ಟ್ರಿಗೆ ಬರ್ತಾ ಇರೋದ್ರಿಂದ, ವಿದ್ಯಾವಂತರು ಸಹ ಈ ಇಂಡಸ್ಟ್ರಿಗೆ ಬರ್ತಾ ಇರೋದ್ರಿಂದ ಸೊ ಈ ಇಂಡಸ್ಟ್ರಿಯಲ್ಲಿ ತುಂಬಾ ಬಹುದೊಡ್ಡ ಬದಲಾವಣೆಗಳು ಅಥವಾ ಹೊಸ ವಿನ್ಯಾಸಗಳು ತಗೊಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಚಾಲಕರ ಸಮುದಾಯದ ಚಾಲಕರುಗಳಿಗೆ ನಿಮ್ಮ 20 ವರ್ಷದ ಅನುಭವದಲ್ಲಿ ಒಂದು 4 ಶ್ರದ್ಧೆಯಿಂದ ಇದನ್ನೇ ಮಾಡಬೇಕು ಅಂತ ಹೇಳದೆ ಆದರೆ ಒಂದಷ್ಟು ಸೂಚನೆಗಳನ್ನ ಏನು ಕೊಡ್ಬೋದು ಸರ್? ಮೊದಲನೇದಾಗಿ ನಮ್ಮ ವಾಹನಗಳನ್ನು ಸರಿಯಾದಂಥ ರೀತಿಯಲ್ಲಿ ಇಟ್ಕೋಬೇಕು, ನಾವು ಸರಿಯಾಗಿರಬೇಕು, ಕಸ್ಟಮರ್ಗಳ ಹತ್ರ ಒಂದು ಒಳ್ಳೆ ಬಿಹೇವಿಯರನ್ನು ನಡ್ಕೊಬೇಕು. ನಾವು ಒಂದು ಸಲ ಕೊಟ್ಟಂಥ ಸರ್ವಿಸ್ಸು ಮತ್ತೆ ಅವರು ಇನ್ನೊಂದು ಸಲ ನೀವೇ ಬರಬೇಕು ಅನ್ನೋ ಲೆವೆಲ್ಗೆ ನಾವು ಸರ್ವಿಸ್ನ ಕೊಟ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿ ನಮ್ಗೆ ಅವರು ಬೇರೆ ಹತ್ರಕ್ಕೆ ಹೋಗೋದಿಲ್ಲ. ಅವರು ₹10 ಕಮ್ಮಿ ಕೊಡಲಿ, ₹20 ಕಮ್ಮಿ ಕೊಡಲಿ, ಅವ್ರು ಯಾರು ಹೋಗಲ್ಲ. ಯಾಕಂದರೆ ಜನ ಸರ್ವಿಸ್ನ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ಯೋಚನೆ ಮಾಡಿಕೊಂಡು ನಾವು ಅದೇ ಥರನೇ ನಡೆಸ್ಕೊಂಡ್ರೆ ಖಂಡಿತ ನಮ್ಗೆ ಉಳ್ಕೊಂತಾರೆ ಸರ್. ಬೇರೆ ಯಾವರೇ ₹10 ಕೊಟ್ಟರು ಅವ್ರು ಹೋಗೋದಿಲ್ಲ. ಅವ್ರು ಬೇಕಾಗಿರೋದು ಮುಖ್ಯವಾಗಿ ಸರ್ವಿಸ್ ಬೇಕು ಸರ್. ಇವತ್ತು ಚಾಲಕರು ಅಗ್ರಿಗೇಟರ್ ಸಂಸ್ಥೆಗಳ ಗುಲಾಮರಾಗಿರೋದಕ್ಕೆ ಕಾರಣ ಏನು? ಅರಿವು ಇಲ್ವಲ್ಲ ಅವ್ರಿಗೆ. ಕಾನೂನಿನ ಅರಿವಿಲ್ಲ, ಅವರ ಹಕ್ಕಿನ ಅರಿವಿಲ್ಲ, ಇದನ್ನು ತಿಳಿಸ್ಕೊಡೋರು ಇಲ್ಲ. ಸೊ ಹಂಗಾಗಿ ಮೂಲ ಕಾರಣನೇ ಅರಿವು ಇಲ್ಲದೆ ಇರೋದೇ ಒಂದು ಈ ಸಮಸ್ಯೆ.